ಎಂಥವರ ಸ್ಮರಣೆ ಮಾಡಬೇಕು ಜೀವನದೊಳಗೆ ಅಂದ್ರ, ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು. ನಮಿಸು ಆ ಹಿರಿಯ ಚೇತನದ ಎದುರಿನಲ್ಲಿ ಭವ್ಯತೆಯ ಮೇರುಗುಣ ಮುದ್ದುರಾಮ ಅನ್ನುವ ಕೆ.ಸಿ. ಶಿವಪ್ಪನವರ ಮಾತಿನಂತೆ ಯಾರನ್ನ ಸ್ಮರಣೆ ಮಾಡಿದರೆ ನಮ್ಮ ಬದುಕು ಹಸನಾಗ್ತದೆ, ಯಾರನ್ನ ಸ್ಮರಣೆ ಮಾಡಿದರೆ ನಮ್ಮ ಜೀವನ ಆನಂದಮಯವಾಗ್ತದೆ, ಅಂಥವರನ್ನ ನಿತ್ಯ ಸ್ಮರಿಸುವುದು ನಮ್ಮ ಜೀವನದ ಆದ್ಯ ಕರ್ತವ್ಯ ಆಗಬೇಕು. ಅಂತಹ ಜೀವನವನ್ನು ನಡೆಸಿ ಹೋಗಿರ್ತಕ್ಕಂಥ ಪುಣ್ಯ ಪುರುಷರಂದರೆ ಅದು ಹಾಲಕೆರೆಯ ಅನ್ನದಾನ ಮಹಾಶಿವಯೋಗಿಗಳು ಅನ್ನುವುದನ್ನು ನಾವೆಲ್ಲ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಹಾಲಕೆರೆಯ ಶ್ರೀಮಠ ಇದು ಎಂಥ ಸಂಪತ್ತನ್ನು ಗಳಿಸಿದೆ ಅಂದ್ರೆ, ಕರಗದ ಸ್ವರಗದ ಮತ್ತೊಂದು ಬೇಕೆನಿಸದ ಸಾಕೆನಿಸದ ಸಂಪತ್ತನ್ನು ಗಳಿಸಿರ್ತಕ್ಕಂಥದ್ದು ಶ್ರೀಮಠ. ಧನವ ಗಳಿಸಬೇಕೆಂತಹದ್ದು ಈ ಜನರಿಗೆ ತಿಳಿಯದಂತಹದ್ದು ಅಂತ ಬರೀತಾನೆ ಅನುಭಾವಿ. ಎಂತಹ ಧನವನ್ನು ಗಳಿಸ್ಬೇಕಂದ್ರೆ ಈ ಜಗತ್ತಿಗೆ ತಿಳಿದಿರಬಾರ್ದು, ಅಂತಹದ್ದನ್ನು ಗಳಿಸ್ಬೇಕು. ಕಟ್ಟಿದ ಗಂಟನ ಬಯಲೊಳಗಿಟ್ಟರೆ ಮುಟ್ಟಲು ಬಾರದಂತಹದ್ದು ಅಂತ ಬರೀತಾರೆ. ನಾವು ಕಟ್ಟಿರ್ತಕ್ಕಂಥ ಈ ಒಡವೆಗಳು, ಬಂಗಾರ, ರೊಕ್ಕ ನಾವು ಬಯಲೊಳಗಿಟ್ರ ಒಂದು ಸೆಕೆಂಡ್ನೊಳಗೆ ಜಗತ್ತು ಅದನ್ನು ದೋಚಿಕೊಂಡು ಹೋಗ್ತದೆ. ಆದ್ರೆ ನಾವು ಗಳಿಸಿರ್ತಕ್ಕಂಥ ಆಧ್ಯಾತ್ಮದ ಸಂಪತ್ತು, ನಾವು ಗಳಿಸಿರ್ತಕ್ಕಂಥ ಜ್ಞಾನ ಇದು ಯಾರಿಂದಲೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಲಕೆರೆ ಅನ್ನದಾನೇಶನ ಮಠ ಮಾಡಿರ್ತಕ್ಕಂಥ ಸಂಪತ್ತು ಯಾವುದಂದ್ರೆ ಅದು ಭೌತಿಕದ ಸಂಪತ್ತಲ್ಲ, ಅದು ಆಧ್ಯಾತ್ಮದ ಸಂಪತ್ತು. ಅದನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮುಟ್ಟಬೇಕಾಗಿತ್ತಂದ್ರೆ ಒಳಗ ಭಕ್ತಿ ಇದ್ದಾಗ ಮಾತ್ರ ಆ ಸಂಪತ್ತನ್ನು ನಾವೆಲ್ಲ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದನ್ನು ನಾವೆಲ್ಲ ಸ್ಮರಣೆ ಮಾಡಬೇಕು.